ನನಗೆ ಭಾಳ ಇದಾಯಿತು. ಯಾವುದೋ ಒಂದು ಜಮಖಂಡಿಗೆ ನಾಟಕಕ್ಕೆ ಹೋಗಿದ್ದೆ ಸರ್. ಅವಾಗ 22ರಲ್ಲಿ ಜಮಖಂಡಿ ನಾಟಕಕ್ಕೆ ಹೋದೆ. ನಾಟಕ ಮಾಡ್ತಿರ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು. ಹಾರ್ಟ್ ಪ್ರಾಬ್ಲಮ್ ಆಗ್ಬಿಡ್ತು. ಜಮಖಂಡಿ ಎಲ್ಲಿದೆ ನೋಡಿ, ಜಮಖಂಡಿ ತುದಿ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು ಸರ್. ಆ ನೋವಿನಲ್ಲಿ ಅಲ್ಲಿ ಡಾಕ್ಟ್ರ್ ತೋರಿಸಿದ್ರೆ ಗ್ಯಾಸ್ಟ್ರಿಕ್ಕು ಅಂದರು. ಏನೋ ಮಾತ್ರೆ ಗೀತ್ರೆ ಕೊಟ್ಟರು, ನಿಲ್ಲಿಲ್ಲ ಸರ್. ಹಾಗೂ ಈಗೂ ನಾಟಕ ಮಾಡಿದೆ ಸರ್. ನಾಟಕ ಮಾಡಿಕೊಂಡು 3 ಗಂಟೆಗೆ ಕಾರ್ ಮಾಡ್ಕೊಂಡು ಬಂದೆ ಸರ್ ಜಮಖಂಡಿಯಿಂದ ಬೆಂಗಳೂರಿಗೆ. ಆ ನೋವಿನಲ್ಲಿ ಆ ಇಂಜೆಕ್ಷನ್ ತೊಗೊಂಡು ಮಾತ್ರೆ ತೊಗೊಂಡು ಬಂದೋನೆ ಸೀದಾ ಹೋಗಿ ಜಯದೇವ ಸೇರ್ಕೊಂಬಿಟ್ಟೆ. ಜಮಖಂಡಿಯಿಂದ ಬಂದೋನೆ ಜಯದೇವ ಸೇರಿಕೊಂಡೆ. ಜಯದೇವಲ್ಲಿ ಮಂಜುನಾಥ್ ಇದ್ದರು. ಆವಾಗ ಅವರು ಒಂದು ಸ್ಟಂಟ್ ಹಾಕಿದರು. ಅದು 2001ರಲ್ಲಿ ಸ್ಟಂಟ್ ಹಾಕಿದ್ದು. ನಾನು ಆವಾಗ ಬ್ಯಾಂಕು ನಾನು ಬಿಟ್ಟೆ, ಏಪ್ರಿಲಲ್ಲಿ ಬಿಟ್ಟೆ ಬ್ಯಾಂಕು. ಈ ಗಲಾಟೆ ಜಾತಿ ಯಾವಾಗ ನನಗೆ ಸಕ್ಸಸ್ ಆಯಿತೋ ಜಗ್ಗೇಶ್ ನಮ್ಮದು, ಇನ್ನು ಇದರಲ್ಲಿ ನಾನು ಇರಬಲ್ಲೆ ಅನ್ನೋದು ಅಂತಾಯಿತು. ಆ ಇದರಲ್ಲಿ ಮನೆ ಕಟ್ಟಿದೆ. ಈ ಇದರಲ್ಲೇ ಸಿನಿಮಾ ದುಡ್ಡಲ್ಲೇ ಮನೆ ಕಟ್ಟಿದೆ ಸರ್. ಸತ್ಯ ಹೇಳ್ತೀನಿ, ಬೇರೆ ಯಾರು ಸುಳ್ಳು ಹೇಳಲ್ಲ ನಾನು. ಅದರಲ್ಲೇ ಹೆಣ್ಮಕ್ಳು ಮದುವೆ ಮಾಡಿದೆ ಸರ್. 3 ಜನ ಹೆಣ್ಮಕ್ಳು ಮದುವೆ ಮಾಡಿದೆ, ಮನೆ ಕಟ್ಟಿದೆ. ಮನೆ ಕಟ್ಟಿ ಎಲ್ಲ ಆಗಿ ಎಲ್ಲ ಚೆನ್ನಾಗಿತ್ತು ಸರ್. ನಮ್ಮ ಮಿಸಸ್ ತೀರ್ಕೊಂಡು ಹೋದರು. ನಮ್ಮ ಪೋಷಕ ಕಲಾವಿದರಲ್ಲಿ ಫಸ್ಟು ಕಾರು ಮಡಗೋದು ನಾನು, ಮಾರುತಿ ವ್ಯಾನ್. ಏನೇನು ದಾಖಲೆ ಸಾವಿರ ಸಿನಿಮಾ, ಹೌದು, ಹ್ಯಾಟ್ರಿಕ್ ಹೀರೋ, ಕಾರು ಇಟ್ಟು ಫಸ್ಟ್ ನಮ್ಮ ಪೋಷಕ ಕಲಾವಿದರಲ್ಲಿ ಫಸ್ಟು ಕಾರ್ ಇಟ್ಟಿದ್ದು ನಾನೇ, ಮಾರುತಿ ವ್ಯಾನ್. ಅದಾದ ಮೇಲೆ ನಮ್ಮ 98ಅಲ್ಲಿ ಮಿಸಸ್ಸು ತೀರ್ಕೊಂಬಿಟ್ರು. ಆಮೇಲೆ ನನಗೆ ಪಿಕ್ಚರ್ಗಳು ಮಾಡಿದೆ, ಎಲ್ಲ ಮಾಡಿದೆ. ಪುನೀತ್ ರಾಜ್ಕುಮಾರ್ದು ಮಾಡಿದೆ, ದರ್ಶನ್ದು ಮಾಡಿದೆ, ಸುದೀಪ್ದು ಮಾಡಿದೆ. ಆಮೇಲೆ ಯಶದೊಂದು ಮಾಡಲಿಲ್ಲ, ನಮಗೆ ಕಾಂಟ್ಯಾಕ್ಟ್ಸ್ ಇರಲಿಲ್ಲ. ಇವ್ರದ್ದೆಲ್ಲ ಮಾಡಿದೆ. ಆಮೇಲೆ ನನಗೆ 22ರಲ್ಲಿ ಯಾವಾಗ ನಾನು ಜಮಖಂಡಿಗೆ ಹೋಗಿ ಹಾರ್ಟ್ ಅಟ್ಯಾಕ್ ಬಂತ, ಅಲ್ಲಿಂದ ನನಗೆ ಆರೋಗ್ಯ ಕೆಟ್ಟಿತು ಸರ್. ಕೋವಿಡ್ ಆಯಿತು, ಕೊರೋನಾ ಬಂತು, ಅದು ನನಗೆ ಅಪ್ಲೈ ಆಗೋಯ್ತು. ಆಮೇಲೆ ಮಂಡಿ ಇಲ್ಲಿ ಆಪ್ರೇಷನ್ ಆಗೋಯ್ತು ಸರ್. ಇದು ಫುಲ್ ಆಪ್ರೇಷನ್ ಆಗೋಯ್ತು. ಇದು ಗುರ್ತೀನಿ ನೋಡಿ, ಇದು ಆಪ್ರೇಷನ್. ಇದೊಂದು 1-2 ಲಕ್ಷ ರೂಪಾಯಿ ಆಯಿತು ವಿಕ್ರಮ್ನಲ್ಲಿ. ಅಲ್ಲೇ ಆಯಿತು ಎಲ್ಲ ಆಗಿ ಆರೋಗ್ಯ. ವರ್ಷಕ್ಕೆ 2 ಸಾರಿ ಸರ್, ವರ್ಷಕ್ಕೆ 2 ಸಾರಿ ಹಾರ್ಟ್ ಅಟ್ಯಾಕ್. 3 ವರ್ಷದಲ್ಲಿ 2 ಸ್ಟಂಟ್ ಆಗಿದೆ, 6 ಸ್ಟಂಟ್ ಹಾಕಿದ್ದೀನಿ ಸರ್. ಆಮೇಲೆ ನೆಕ್ಸ್ಟ್ ಹೇಳಿದ್ರು ಡಾಕ್ಟ್ರು, ಇನ್ನು ಆ ಸ್ಟಂಟ್ ಹಾಕೋಕ್ಕೆ ಜಾಗ ಇಲ್ಲಪ್ಪ, ಇನ್ನೇನಾರು ಆದರೆ ಫೇಸ್ ಬೇಕಾರೇನೋ ಇದೆಯಲ್ಲ ಅದನ್ನು ಹಾಕಬೇಕು ಅಷ್ಟೇ ನಿನಗೆ ಅಂತ ಹೇಳಿದ್ರು. ನನಗೆ ಇದು ಆಗಸ್ಟಲ್ಲಿ ಆಗಿದ್ದು 2 ಸರಿ ಸರ್. ಅಲ್ಲಿಂದ ಇಲ್ಲಿವರೆಗೂ ಪರವಾಗಿಲ್ಲ, ಮನೆಯಲ್ಲೇ ಇದ್ದೀನಿ. ಆ ಥರ ಏನು ಹಾರ್ಟ್ ಅಟ್ಯಾಕ್ ಆಗಿಲ್ಲ. ಅವ್ರು ಹೇಳಿದ್ರು, ನಿಮ್ಮದು ರಕ್ತ ನಾಳ ವೀಕ್ ಆಗಿದೆ, ಕರೆಕ್ಟಾಗಿ ಹೋಗ್ತಾಯಿಲ್ಲ ರಕ್ತ, ಹಾಗಾಗಿ ಸ್ವಲ್ಪ ನೀವೆಲ್ಲೂ ಹೆಚ್ಚು ಟೆನ್ಷನ್ ತೊಗೊಳೋಕ್ಕೋಗಬೇಡಿ, ದೂರದ ಪ್ರಯಾಣ ಮಾಡಬೇಡಿ, ಮನೇಲೇ ರೆಸ್ಟ್ ತೊಗೊಳ್ಳಿ. ಇನ್ನು ಸಿನಿಮಾ ಸ್ವಲ್ಪ ಟೆನ್ಷನ್ ಆಗುತ್ತೆ ಸಿನಿಮಾ ನೋಡಿ, ಆದಷ್ಟು ಕಮ್ಮಿ ಮಾಡಿ, ಬೇಡ ಹೋಗೋದು ಅಂತ ಹೇಳಿದ್ರು. ಅಲ್ಲಿಂದ ಅಷ್ಟು ಆರಾಮಾಗಿ ಮನೆಯಲ್ಲಿದ್ದೀನಿ ಸರ್. ಇದು ನನ್ನ ಜೀವನ ಚರಿತ್ರೆ ಇಲ್ಲಿವರೆಗೂ. ಬ್ಯಾಂಕ್ ಬ್ಯಾಲೆನ್ಸ್ ತುಂಬ ಆಯ್ತು. ಬ್ಯಾಂಕ್ ಬ್ಯಾಲೆನ್ಸ್ ಭಾಳ ಆಯಿತು ಸರ್. ಝೀರೋದಲ್ಲಿತ್ತು ಸರ್. ಝೀರೋಕ್ಕೆ ಬೆಲೆ ಇದೆಯಪ್ಪ. ಅಲ್ಲ, ಮನೆ ಮಾರಿ ಸರ್, ಅದು ಮನೆ ಕಟ್ಟಿದ್ದೆ ನಾನು. ಒಂದು ಫಸ್ಟ್ ಫ್ಲೋರು ಕಟ್ಟಿದ ಮನೆ ಇಲ್ಲ, ನಾನೇ ಕಟ್ಟಿಸಿದ್ದು. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು. ಆವಾಗ ಈ ಏರಿಯಾದಲ್ಲಿ ಏನೂ ಇರಲಿಲ್ಲ ಸರ್, ಏನೂ ಇರಲಿಲ್ಲ. ಹೊಲ, ಮೋಟ್ರ್ ಬೇಕು. ರಾತ್ರಿ 3 ಗಂಟೆಗೆ ಬರ್ತಾಯಿದ್ದೆ ನಾನು. ನಂದು ಒಂದೇ ಮನೆ ಅಲ್ಲಿ ಲಾಸ್ಟ್ 13ನೇ ಕ್ರಾಸು. ಈಗ 13ನೇ ಕ್ರಾಸ್ ಆಗಿದೆ. ಲಾಸ್ಟ್ ಒಂದೇ ಮನೆ ನಂದು. ರಾತ್ರಿ ಅಷ್ಟು ಇದರಲ್ಲಿ ನಾನು ಆ ಮನೆ ಕಟ್ಟಿದೆ. ಆವಾಗ ಮನೆ ಖರ್ಚಾಗಿದೆ 3 ಲಕ್ಷ ರೂಪಾಯಿ ಸರ್. 1982ರಲ್ಲಿ 3 ಲಕ್ಷ ರೂಪಾಯಿ. ನನಗೆ ರಿಟೈರ್ಮೆಂಟ್ ದುಡ್ಡು ಬಂತು, ಅವಾಗ ಸ್ವಲ್ಪ ದುಡ್ಡು ಬಂತು. ಅದೆಲ್ಲ ಸೇರಿ ಮನೆ ಕಟ್ಟಿದೆ. ಆ ಮನೇನ ನಾನು ಹೇಳ್ದಲ್ಲ, ಸ್ಟುಡಿಯೋ ಮಾಡಿದೆ ಸರ್. ಸ್ಟುಡಿಯೋ ಮಾಡಿ ನಾನು ಬರ್ಬಾದಾಗಿ ಹೋಗ್ಬಿಟ್ಟೆ ಸರ್. ದುಡಿಮೆ ಇಲ್ಲ ನನಗೆ. ಬ್ಯಾಂಕ್ನಿಂದ ಬರೋದೇ 30,000 ರೂಪಾಯಿ ಸಂಬಳ. ಅದು ಸಂಬಳದಲ್ಲೇ ನಾನು ಈಗ ಜೀವನ ಮಾಡ್ತಾಯಿದ್ದೀನಿ. ಪೆನ್ಷನ್, ಹೌದು. 30,000 ರೂಪಾಯಿ, 20,000 ರೂಪಾಯಿ ಮಗನಿಗೆ ಕೊಡ್ತೀನಿ, 10,000 ರೂಪಾಯಿ ನಾನು ಆ ಮಾತ್ರೆಗೆ ಅದಕ್ಕೆ ಅಂತ ಇಟ್ಕೋತೀನಿ. ಅವ್ನು 30,000 ರೂಪಾಯಿ ಅಲ್ಲೆಲ್ಲ ಅಡ್ಜಸ್ಟ್ ಮಾಡಿ ಲೋನ್ ಇನ್ಸ್ಟಾಲ್ಮೆಂಟ್ ಕಟ್ತಾನೆ 50,000 ರೂಪಾಯಿ ತಿಂಗಳಿಗೆ. ಆ ಮನೆ ಮಾರಿಬಿಟ್ಟೆ. ಆ ಮನೆ 1,05,00,000ಕ್ಕೆ ಮಾರಿದೆ ಸರ್. 75 ಲಕ್ಷ ಅಲ್ಲೇ ಹೋಯ್ತು ಸರ್. ಇನ್ನು ಉಳಿದಿದ್ದು ಸಾಲಕ್ಕೆ ಹೋಯ್ತು ಸರ್. ಇನ್ನು 30 ಲಕ್ಷ ಉಳಿತು. ಇದನ್ನು 35 ಲಕ್ಷಕ್ಕೆ ಸಾಲ ಮಾಡಿ ಅಲ್ಲಿ ಇಲ್ಲಿ ಎಲ್ಲ ದುಡ್ಡು ಅಷ್ಟು ಮಾಡಿ 85 ಲಕ್ಷಕ್ಕೆ ಈ ಮನೆ ತೊಗೊಂಡೆ ಸರ್. ಇದು ಮಗಳ ಆಶ್ರಯದಲ್ಲಿ ಇದೆ ಸರ್.
ಈಗ ಮಗಳೇ ನೋಡ್ಕೊಂಡು ಹೋಗ್ತಾ ಇದ್ದಾಳೆ, ಓಕೆ. ಮನೆಯದೆಲ್ಲ ಅವಳೇ ನೋಡ್ಕೊಂಡು ಹೋಗ್ತಾ ಇದ್ದಾಳೆ. ಲೋನ್ ಇನ್ಸ್ಟಾಲ್ಮೆಂಟು ಎಲ್ಲ ಸೇರಿಸಿ ಕಟ್ತಾ ಇದ್ದೀವಿ 3 ಜನನು. ಚೆನ್ನಾಗಿ ಆಗಿನ ಟೈಮಿಗೆ ಅವತ್ತಿನ ನೇಚರಿಗೆ ದುಡ್ಡು ಸಾಕಾಗಿತ್ತು. ಈಗ ಒಂದು ತಿಂಗಳಿಗೆ 10,000 ರೂಪಾಯಿ, ಒಂದು ಪಿಕ್ಚರಿಗೆ 10,000 ರೂಪಾಯಿ ಅಂದರೆ ಒಂದು ಸ್ವಲ್ಪ ದೊಡ್ಡದೇ. ಅವಾಗ ಏನಂದರೆ ಡೈಲಿ ಲೆಕ್ಕ ಇರಲಿಲ್ಲ ಸರ್, ಅದು ಸಿನಿಮಾ ಲೆಕ್ಕ. ಅದು 6 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, ಎಷ್ಟು ತಿಂಗಳಾದರೂ 10,000 ರೂಪಾಯಿನೇ. ಹಾಗಾದ್ರೆ ಅದರಲ್ಲೂ ಪರವಾಗಿಲ್ಲ, ಆ ದುಡಿಮೆ ಚೆನ್ನಾಗಿತ್ತು. 10,000 ಆಯ್ತು ಸರ್. ನಮಗೆ ಜಗ್ಗೇಶ್ ಕಾಂಬಿನೇಷನ್ ಸರ್ ಅಷ್ಟ ಇತ್ತಲ್ಲ ಎಲ್ಲ. ಆಮೇಲೆ ವಿಷ್ಣುವರ್ಧನ್ ಯಾವುದೇ ಪಿಕ್ಚರ್ ಮಾಡಿದ್ರು ನಮಗೆಲ್ಲ ಕ್ಯಾರೆಕ್ಟ್ರು. ಯಾವಾಗ ಸ್ವಲ್ಪ ಇದು ಸಕ್ಸಸ್ ಆಯಿತು ನಂದು, ಸ್ವಲ್ಪ ದೊಡ್ಡ ಕ್ಯಾರೆಕ್ಟರ್ ಸಿಗೋಕ್ಕೆ ಶುರು ಆಯಿತು. ಆ ಪಿಕ್ಚರ್ ಪೂರ ಇರೋ ಥರ ಕಾಮಿಡಿಯಲ್ಲಿ ಜಗ್ಗೇಶ್ ನಂದು ಕಾಮಿಡಿ, ವಿಷ್ಣುವರ್ಧನ್ ಕಾಮಿಡಿ ಎಲ್ಲರ ಜೊತೆಗೆ ಮಾಡಿದೆ. ಮಾಡಿ 1,000 ಪಿಕ್ಚರ್ ಮಾಡಿದೆ ಸರ್. ಅದರಲ್ಲಿ ಸೀತಾಂಜನೇಯ ಒಂದು ಆಂಜನೇಯನ ಪಾತ್ರ ಮಾಡಿದೆ. ನಾನು 3 ಪಿಕ್ಚರು ಸ್ಟಾರ್ಟಿಂಗು 100 ಡೇಸ್ ಸರ್. ಹೀರೋ ಅಂತಲೇ ಹೇಳಿ. ಅದೇ ಹ್ಯಾಟ್ರಿಕ್ ಹೀರೋ. ನಾನು ಶಿವಣ್ಣ ಸಿಕ್ಕಿದಾಗ ಹೇಳ್ತೀನಿ, ಮೊದಲ ಹ್ಯಾಟ್ರಿಕ್ ಹೀರೋ ಇದ್ದಾರೆ ಅವರು. ಶಿವಣ್ಣರಿಗೂ ಗೊತ್ತು. ಹೌದಾ? ಆಮೇಲೆ ಪುನೀತ್ ರಾಜ್ಕುಮಾರು ಯಾವಾಗ ಸಿಕ್ಕರು, ಶಿವಣ್ಣ ಯಾವಾಗ ಸಿಕ್ಕರು, ಏನು ಮಾಡಿದ್ಯಾ ಜನಾರ್ದನ, ಅದು ಹೆಂಗೆ ಬೈತಾ ಇದೆಯಾ ನೀನು ಒಂದು ಇಶ್ನಲ್ಲಿ ಬೈಕೊಂಡು ಬರ್ತೀನಲ್ಲ, ಅದು ಹೆಂಗೆ ಮಾಡಿದೆ ಮಾರಾಯ ನನಗೆ, ಅಯ್ಯೋ ಅದು. ಆಮೇಲೆ ಅಣ್ಣವರು ರಾಜ್ಕುಮಾರ್ ಅವರು ಸಿಕ್ಕಾಗಲ್ಲ, ಅಕಸ್ಮಾತ್ ಪಿಕ್ಚರ್ ಶೂಟಿಂಗ್ ಹೋದಾಗ, ಜನಾರ್ದನ್ ಅವರೇ ಅದು ಹೇಗೆ ಮಾಡಿದ್ರಿ ನೀವು ಆ ಪಿಕ್ಚರಲ್ಲಿ, ಪಿಕ್ಚರು ಅಷ್ಟೊಂದು ಬೈಕೊಂಬರ್ತೀರಲ್ಲ ಬೈಕ್ನಲ್ಲಿ, ಹೆಂಗೆ ಮಾಡಿದ್ರಿ ನೀವು? ಇಲ್ಲಣ್ಣ, ಪೊಲೀಸ್ ಡ್ರೆಸ್ ಹಾಕೊಂಡ ತಕ್ಷಣ ಬೈಗಳ ಬಂದ್ಬಿಡುತ್ತೆ ಅಂತ ಹೇಳಿದೆ ನಾನು. ಆಮೇಲೆ ಉಪೇಂದ್ರನಿಗೆ ಸಿನಿಮಾ ಕೊಡಬೇಕಾದ್ರೆ ನನ್ನ ಪಿಕ್ಚರ್ನ 3 ಸರಿ ನೋಡಿದ್ದಾರೆ ಕುಟುಂಬ ಎಲ್ಲ, ರಾಜ್ಕುಮಾರ್ ಕುಟುಂಬ ಎಲ್ಲ ಹೇಗೆ ಮಾಡಿದ್ದಾನೆ ಏನು ಅಂತ ನೋಡ್ಬೇಕು. 3 ನೋಡಿ ಆಮೇಲೆ ಓಮ್ ಕೊಟ್ಟಿದ್ದವ್ರಿಗೆ ಪಿಕ್ಚರ್ ಕೊಟ್ಟರು. ಅದಕ್ಕೆ ಅಣ್ಣರು ಎಲ್ಲೇ ಸಿಕ್ಕರು ಚೆನ್ನಾಗಿ ಮಾಡಿದ್ದೀರಾ ಅನ್ನೋರು. ಆಮೇಲೆ ಏನೇ ಆದ್ರಿ ಬ್ಯಾಂಕ್ ಬಿಡಬೇಡಿ ಅನ್ನೋರು ಅವರು, ಅಣ್ಣವರು. ಬ್ಯಾಂಕಿಗೆ ಬ್ಯಾಂಕ್ನಲ್ಲಿ ಇದ್ದೀನಿ ಅಣ್ಣ, ಬ್ಯಾಂಕ್ ಬಿಡಬೇಡಿ, ಇದು ಉಪ್ಪಿನಕಾಯಿ ಥರ ಇಟ್ಕೊಳ್ಳಿ, ಊಟ ಎಲ್ಲ ಅಲ್ಲೇ ಅನ್ನೋರು ಅಣ್ಣವರು. ನಾನು ಆಗಲೇ ಅಣ್ಣರೇ ಅಂದರೆ ಎಲ್ಲಿ ನಾವು ಹೋಗ್ತಾನೆ ಇದ್ವಿ ಪಿಕ್ಚರ್. ಪರಿಸ್ಥಿತಿ ಅವ್ರಿಗೆ ಗೊತ್ತಿಲ್ಲ ಅಲ್ವಾ? ಅವ್ರಿಗೆ ಗೊತ್ತಿಲ್ಲ, ಅವ್ರ ಮೇಲ್ಮಟ್ಟಕ್ಕಲ್ವಾ.